ಶ್ರೀಯುತರಾದ ಉಪ್ಪಿನ ಬೆಟಗೇರಿಯ ಪರಮ ಪೂಜ್ಯರು ಈ ಸಮಾರಂಭದ ಕುರಿತು ತಮ್ಮ ಉಪದೇಶವನ್ನು ನೀಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರನ್ನು ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರನ್ನು ದಯಾಘನನಾದ ಗವಿಯ ಸಿದ್ದೇಶ್ವರರನ್ನ ಸ್ಮರಣೆ ಮಾಡಿ ಎನ್ನ ಅನುಗ್ರಹ ಮತ್ತು ಅಧಿಕಾರದ ಗುರುಗಳಾಗಿರ್ತಕ್ಕಂಥ ಜಗದ್ಗುರು ಶಿವಶಾಂತವೀರ ಅಪ್ಪಗಳ ಶ್ರೀಚರಣಗಳನ್ನು ಮಸ್ತಕದ ಮೇಲೆ ಧರಿಸಿ ನಮ್ಮ ನಾಡಿನಲ್ಲಿಯೇ ಬಹುದೊಡ್ಡದಾದ ಜಾತ್ರೆ ಕೊಪ್ಪಳದ ಗವಿಯ ಸಿದ್ದೇಶ್ವರರ ಜಾತ್ರೆ. ಇವತ್ತು ಭಕ್ತ ಹಿತಚಿಂತನಾ ಸಭೆ. ಈ ಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿ ನಮಗೂ ನಿಮಗೂ ದರ್ಶನ ಆಶೀರ್ವಾದವನ್ನ ದಯಪಾಲಿಸ್ತಾ ಇರತಕ್ಕಂಥವರು ಕೊಪ್ಪಳ ಜಗದ್ಗುರು ಗವಿಸಿದ್ದೇಶ್ವರ ಸಂಸ್ಥಾನ ಮಠದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರು. ಒಂದು ಸಮಯ ಹೀಗಿತ್ತಲ್ಲ, ಸ್ವಾಮಿ ವಿವೇಕಾನಂದರು ಪ್ರಪಂಚವೆಲ್ಲ ಕಿವಿಕೊಟ್ಟು ಕೇಳ್ತಿತ್ತು. ಅಂಥದೊಂದು ಸಮಯ ಮತ್ತೆ ಬಂದದೆ. ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರ ಶಿವಯೋಗಿಗಳು ಮಾತನಾಡ್ತಾ ಇದ್ರೆ ಜಗತ್ತೇ ಮೈಯೆಲ್ಲ ಕಿವಿಯಾಗಿ ಕೇಳಬೇಕು. ಅವರನ್ನ ನೋಡೋದು ಅಂತಂದ್ರೆ ಭಾಗ್ಯ. ಅವರ ನಾಲ್ಕು ನುಡಿಗಳನ್ನ ಕೇಳೋದು ಅಂತಂದ್ರೆ ಅದು ಇನ್ನೂ ಅಹೋಭಾಗ್ಯ. ಅಂತಹ ಪರಮ ಪೂಜ್ಯರ ಶ್ರೀಪಾದಗಳಲ್ಲಿ ಅನಂತ ಪ್ರಣಾಮಗಳು. ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದವರು ನಮ್ಮ ಉಪ್ಪಿನ ಬೆಟಗೇರಿ ಪಕ್ಕದಲ್ಲೇ ಇರತಕ್ಕಂಥ ಶ್ರೀ ಕ್ಷೇತ್ರ ಹೆಬ್ಬಳ್ಳಿ. ಆ ಪರಮ ಪೂಜ್ಯರ ಕಾರ್ಯ ಬಹಳ ಶ್ಲಾಘನೀಯ. ಗೋಶಾಲೆಯನ್ನ ಮಾಡಿ ಅನೇಕ ದೇಸಿ ಗೋವುಗಳನ್ನು ಸಲುತ್ತಾ ಇದ್ದಾರೆ. ಆ ಭಾಗದಲ್ಲಿ ಭಕ್ತಿಯ ಬೀಜವನ್ನ ಬಿತ್ತಿ ಎಲ್ಲರನ್ನೂ ಧರ್ಮವಂತರನ್ನಾಗಿ ಮಾಡ್ತಾ ಇದ್ದಾರೆ. ಅಂತಹ ಪರಮ ಪೂಜ್ಯ ದತ್ತಾವಧೂತ ಗುರುಗಳವರಿಗೆ ಅನಂತ ಪ್ರಣಾಮಗಳು. ನಮ್ಮವರೇ ಆಗಿರ್ತಕ್ಕಂಥ ಬೂದಗುಂಪ ಶ್ರೀ ಜಗದ್ಗುರು ಕೊಟ್ಟೂರು ಸ್ವಾಮಿ ಶಾಖಾ ಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಮಣಿಪುರ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಪವಿತ್ರ ಪಾದಗಳಿಗೂ ಅನಂತ ಪ್ರಣಾಮಗಳು. ಇವತ್ತು ಈ ವೇದಿಕೆಯ ಮೇಲೆ ಅಪೂರ್ವವಾಗಿರತಕ್ಕಂಥ ಓರ್ವ ಸಾಧಕಿ, ಸ್ತ್ರೀ ಕುಲವೇ ಹೆಮ್ಮೆ ಪಡಬೇಕು. ಅಂತಹ ನಮ್ಮ ತಾಯಿ ಡಾಕ್ಟರ್ ವಿಜಯಲಕ್ಷ್ಮಿ ಈಶ್ವರಪ್ಪ ಬಾಳೆಕುಂದ್ರಿ ತಾಯಿಯವರಿಗೂ ಕೂಡ ಅನಂತ ಶರಣು ಶರಣಾರ್ಥಿಗಳು. ಸಂಗೀತ ಕಾರ್ಯಕ್ರಮ ಎಷ್ಟೊಂದು ಅದ್ಭುತವಾಗಿ ನಡೆಸಿಕೊಟ್ರು ಅಂತಂದ್ರೆ, ನಾವು ಬಸವ ಪುರಾಣದಲ್ಲಿ ಕುಂಬಾರ ಗುಂಡಯ್ಯ ಗಡಿಗೆಯನ್ನ ಈ ರೀತಿ ಹೆಗಲ ಮೇಲೆ ಹೊತ್ತು ಅದನ್ನ ನುಡಿಸ್ತಾ ಆ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ರೆ ಕೈಲಾಸದಲ್ಲಿ ಇರತಕ್ಕಂಥ ಪರಮಾತ್ಮ
ಗುಂಡಯ್ಯನ ಅಂಗಳದೊಳಗ ಬಂದು ನಟರಾಜನಾಗಿ ಕುಣಿತಾ ಇದ್ದ ಅಂತ ಬಸವ ಪುರಾಣದೊಳಗ ಕೇಳಿದ್ವಿ. ಆದ್ರೆ ಇವತ್ತದನ್ನು ನಾವು ಪ್ರತ್ಯಕ್ಷವಾಗಿ ನೋಡಿದ್ವಿ. ಎಷ್ಟು ಅದ್ಭುತವಾಗಿ ನಮ್ಮ ವಿದ್ವಾನ್ ಅಂಬಿ ಸುಬ್ರಹ್ಮಣ್ಯ ಅವರು, ಸಿದ್ಧಾರ್ಥ ಬೆಳ್ಮಣ್ಣವರು, ವಿದ್ವಾನ್ ಗಿರಿಧರ ಉಡುಪ್ ಅವರು, ಶ್ರೀ ಓಜಸ್ ಅಧಿಯಾ ಇವರು ಬಹಳ ಅದ್ಭುತವಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಅನಂತ ಶರಣಾರ್ಥಿಗಳು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲಾ ಪರಮ ಪೂಜ್ಯರಿಗೂ ಅನಂತ ಪ್ರಣಾಮಗಳು. ಎದುರುಗಡೆ ಇರತಕ್ಕಂಥದ್ದು ಇದು ಜ್ಞಾನಸಾಗರ. ಅಜ್ಜನ ತೇರ್ಗಡೆ ನಿನ್ನೆ ನಾವು ನೋಡಿದ್ವಿ, ಅದು ಭಕ್ತಿಯ ಸಾಗರ. ಇನ್ನು ಕೈಲಾಸ ಮಂಟಪಕ್ಕೆ ಅಜ್ಜನ ಗದ್ದುಗೆ ಎದುರುಗಡೆ ಹೋದ್ರೆ ಸಾಕು, ಅದು ಮುಕ್ತಿಯ ಸಾಗರ. ಇಂಥ ತ್ರಿವೇಣಿ ಸಂಗಮದ ದರ್ಶನ ಮಾಡಬೇಕಾಗಿತ್ತು ಅಂತಂದ್ರೆ ನಾವು ಗವಿಸಿದ್ದನ ಕ್ಷೇತ್ರಕ್ಕೇ ಬರಬೇಕು. ಎಂಥ ಪುಣ್ಯ! ಯಾವ ಜನ್ಮದೊಳಗ ನಾವು ನೀವು ಏನು ಪುಣ್ಯ ಮಾಡಿವೋ ಗೊತ್ತಿಲ್ಲ. ಇವತ್ತು ಅಭಿನವ ಗವಿಸಿದ್ದೇಶ್ವರನ ಸ್ವರೂಪದಲ್ಲಿ ಸಾಕ್ಷಾತ್ ಪರಮಾತ್ಮನನ್ನೇ ನೋಡ್ತಕ್ಕಂಥ ಸೌಭಾಗ್ಯ ನಮ್ಮೆಲ್ಲರಿಗೂ ಕೂಡ ಒದಗಿ ಬಂದದೆ. 12ನೆಯ ಶತಮಾನ ಆಗಿನ ವಾತಾವರಣದ ಬಗ್ಗೆ ಮಡಿವಾಳ ಮಾಚಯ್ಯನವರು ಒಂದು ವಚನ ಹೇಳ್ತಾರೆ. ಎತ್ತೆತ್ತ ನೋಡಿದಡತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬಾ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸ. ಗುರುವು ಬಸವಣ್ಣನಿಂದ, ಲಿಂಗವೂ ಬಸವಣ್ಣನಿಂದ, ಜಂಗಮವೂ ಬಸವಣ್ಣನಿಂದ, ಪಾದೋದಕ ಪ್ರಸಾದವೆಲ್ಲವೂ ಬಸವಣ್ಣನಿಂದ. ಅತ್ತ ಬಲ್ಲರೆ ನೀವು ಕೇಳಿರೋ, ಇತ್ತ ಬಲ್ಲರೆ ನೀವು ಕೇಳಿರೋ. ಬಸವ ಬಸವ ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ ಅಂತ. ಅಂದ್ರೆ 900 ವರ್ಷಗಳ ಹಿಂದೆ ಎಲ್ಲವೂ ಕೂಡ ಬಸವಮಯವಾಗಿತ್ತು ಅನ್ನೋದಕ್ಕೆ ಈ ಒಂದು ವಚನ ಸಾಕ್ಷಿ. ಮತ್ತೆ ಆ ಯುಗ ಮರುಕರಳಿಸಿದೆ. ಇವತ್ತು ಎತ್ತ ನೋಡಿದಡತ್ತ ಗವಿಸಿದ್ಧನೆಂಬ ಬಳ್ಳಿ, ಎತ್ತಿ ನೋಡಿದರೆ ಅಪಾರವಾಗಿರ್ತಕ್ಕಂಥ ಸದ್ಭಕ್ತರೆಂಬ ಸಂಕುಲ, ಒತ್ತಿ ಹಿಂಡಿದರೆ ಕೈಲಾಸದ ಅಮೃತಕ್ಕಿಂತಲೂ ರುಚಿಯಾಗಿರ್ತಕ್ಕಂಥ ಭಕ್ತಿ ಎಂಬತಕ್ಕಂಥ ರಸ. ಎಂಥ ಪುಣ್ಯ ಮಾಡಿರಬೇಕು ನಾವು ನೀವು ಎಲ್ಲರೂ ಕೂಡಿ. ಏನದು? ಏನು ರಥ? ಏನದು? ಲಕ್ಷ ಅಲ್ಲ, 2 ಲಕ್ಷ ಅಲ್ಲ, 8 ರಿಂದ 10 ಲಕ್ಷರನ್ನ ನೋಡ್ತಕ್ಕಂಥ ಸದ್ಭಕ್ತರನ್ನ ನೋಡ್ತಕ್ಕಂಥ ಒಂದು ಸೊಬಗು. ನಿಜವಾಗಲೂ ಕೂಡ ಬಹಳ ಆಶ್ಚರ್ಯ. ಜಗತ್ತಿನೊಳಗ 8 ಬಹಳ ದೊಡ್ಡ ಅದ್ಭುತಗಳು ಅದಾವೆ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಗವಿಸಿದ್ದೇಶನ ಮಠದ ಈ ಅಂಗಳದಲ್ಲಿ ಇರ್ತಕ್ಕಂಥ ಸದ್ಭಕ್ತರು, ಆ ಸದ್ಭಕ್ತರ ಹೃದಯದಲ್ಲಿ ನೆಲೆಸಿರ್ತಕ್ಕಂಥ ಅಭಿನವ ಗವಿಯ ಸಿದ್ದೇಶ್ವರನನ್ನ ನೋಡ್ತಾ ಇದ್ರೆ ಇದಕ್ಕಿಂತ ಅದ್ಭುತ ಮತ್ತೊಂದು ಯಾವುದೂ ಇಲ್ಲ ಎಂಬತಕ್ಕಂಥದ್ದು ಸಹಜವಾಗಿಯೇ ನಮಗ ಗೊತ್ತಾಗ್ತದೆ. ಧಾರವಾಡ ಭಾಗದ ನಿನ್ನೆ ಒಬ್ಬರು ಸ್ವಾಮಿಗಳು ಬಂದಿದ್ರು, ನಮಗೆ ಬಹಳ ಆತ್ಮೀಯ ಸ್ನೇಹಿತರು. ಅಪ್ಪರ ನಿನ್ನೆ ನಾವು ಹೋಗಿದ್ವಿ. ಏನದು ವೈಭವ, ಕಣ್ಣು ಪವಿತ್ರ ಆಗ್ಬಿಟ್ಟು ಅಂತ ಹೇಳೋರು ಅವ್ರು. ಹೆಂಗ ಕೊಪ್ಪಳ ಸಮೀಪ ಹೋಗ್ತೀವಿ, ಊರಾಗ ಮನಿಗಳದಾವ, ಜನರೇ ಇಲ್ಲ. ಊರಾಗ ಮಠಗಳದಾವ, ಗುರುಗಳೇ ಇಲ್ಲ. ಊರಾಗ ಗುಡಿ ಗುಂಡಾರಗಳದಾವ,
ಮೂರ್ತಿಗಳಾದಾವ ಹೊರತು ದೇವರುಗಳು ಇಲ್ಲ. ಯಾಕ? ಇವರೆಲ್ಲರೂ ಕೂಡ ಅಜ್ಜನ ಜಾತ್ರೆ ಮಾಡಾಕ ಬಂದಿದ್ರು ಕೊಪ್ಪಳದೊಳಗ. ಎಂಥ ಅದ್ಭುತ ಅದು. ನಾವು ಶಿವಯೋಗ ಮಂದಿರದಲ್ಲಿ ಓದತಕ್ಕಂಥ ಸಮಯದೊಳಗ ಕೇಳಿದ್ವಿ, ಪಾರ್ವತಿ ಕೇಳ್ತಾಳಂತ, ಹೇ ಪರಮಾತ್ಮ, ನೀ ಎಲ್ಲಿರ್ತಿ? ನಿನ್ನ ನಿಜವಾಗಿರ್ತಕ್ಕಂಥ ವಾಸಸ್ಥಾನ ಯಾವುದು? ಏನು ಈ ಕೈಲಾಸದೊಳಗಿರ್ತೀಯೋ, ಏನು ಗುಡಿಗುಂಡಾರದೊಳಗ ಇರ್ತೀಯೋ, ಏನು ಗಿರಿಗಂವರದೊಳಗ ಇರ್ತೀಯೋ ಅಂತ ಕೇಳಿದಾಗ ಶಿವ ಹೇಳದ್ನಂತ, ಪಾರ್ವತಿ, ನಾಹಂ ವಸಾಮಿ ಕೈಲಾಸೆ ನಚ ಮೇರು ಮಂದಿರೆ ಮದ್ಭಕ್ತಾ ಯತ್ರ ತಿಷ್ಠಂತಿ ತತ್ರ ತಿಷ್ಠಾಮಿ ಪಾರ್ವತಿ. ಪಾರ್ವತಿ, ನಾನು ಕೈಲಾಸದಲ್ಲಿ ಇರುವುದಿಲ್ಲ, ಗುಡಿಗುಂಡಾರದಲ್ಲಿಯೂ ಕೂಡ ಇರುವುದಿಲ್ಲ, ಗಿರಿಗಂವರಗಳಲ್ಲಿಯೂ ಕೂಡ ನಾನು ಇರುವುದಿಲ್ಲ. ನನ್ನ ಭಕ್ತರು ಎಲ್ಲಿ ಇರ್ತಾರ ಅಲ್ಲೇ ನಾ ಇರ್ತೀನಿ ಅಂದಿದ್ದು ನಿನ್ನೆಯ ದಿವಸ, ಇವತ್ತಿನ ದಿವಸ ದೇವರು ಅಲ್ಲಿ ಇಲ್ಲಿ ಎಲ್ಲಿ ಇಲ್ಲ, ಈ ಸದ್ಭಕ್ತರ ಸಭೆಯಲ್ಲಿಯೇ ಗವಿಸಿದ್ದೇಶ್ವರನ ಸ್ವರೂಪದಲ್ಲಿ ಇದ್ದಾನೆ ಅನ್ನೋದಕ್ಕೆ ಇಲ್ಲಿ ಸೇರಿರ್ತಕ್ಕಂಥ ತಾವೆಲ್ಲರೂ ಕೂಡ ಸಾಕ್ಷಿ. ಇವತ್ತು ಮೆಟ್ಟಲು ಹತ್ಕೊಂಡು ನಾವು ಬರ್ತಾ ಇದ್ವಿ. ಒಂದು ಹಣ್ಣಾದ ಅಜ್ಜಿ ತನ್ನ ಜೊತೆಯಲ್ಲಿ ಇರ್ತಕ್ಕಂಥ ಒಂದು ಮೊಮ್ಮಗಗೆ ಹೇಳಾಕತ್ತಿತ್ತು, ಏನಪ್ಪಾ, ನಾವು ಮೊದಲ ಇಲ್ಲಿ ಬರ್ತಿದ್ವಿ, ಇದು ಏನೂ ಇದ್ದಿದ್ದಿಲ್ಲಪ್ಪ. ಯಾವ ತಾಯಿ ಹಡ್ದಾಳೋ ನಮ್ಮ ಅಭಿನವ ಗವಿಸಿದ್ದಪ್ಪ ಅಜ್ಜಗ ಎಂಥ ಪುಣ್ಯ ಅಂತಂದ್ರ ನೋಡೋದ್ರೊಳಗ ಕೊಪ್ಪಳವನ್ನ ಕೈಲಾಸನಾಗಿ ಮಾಡಿಬಿಟ್ಟ ನಮ್ಮ ಅಭಿನವ ಗವಿಸಿದ್ದೇಶ್ವರ ಅಂತ ತಿಳ್ಕೊಂಡು ಆ ಅಜ್ಜಿ ಹೃದಯಾರೇ ಹಾಡಿ ಹರಿಸ್ತಾ ಇರೋದನ್ನ ನೋಡಿ ನನಗೆ ಬಹಳ ಖುಷಿ ಆಯ್ತು. ನನ್ನ ಗುರುಗಳ ನೆನಪಾತು, ಲಿಂಗೈಕ್ಯ ಶಿವಶಾಂತ ವೀರ ಅಜ್ಜವರ ನೆನಪಾತು. ಎಂಥ ಕಾಣಿಕೆಯನ್ನ ಕೊಟ್ರು, ಎಂಥ ಕೊಡುಗೆಯನ್ನ ಕೊಟ್ರು ಈ ನಾಡಿಗೆ ಅಂತ. ಕಾರಲ್ಲಿ ಬರತಕ್ಕಂಥ ಸಮಯದೊಳಗ ಒಂದು 4 ಸಾಲುಗಳನ್ನು ನಾನು ಈ ರೀತಿಯಾಗಿ ಬರೆದಿದ್ದೀನಿ ನನ್ನ ಗುರುಗಳ ಸ್ಮರಣೆಯಲ್ಲಿ. ಎಂಥ ಗುರುಗಳು ಸಿಕ್ಕಾರ ನಮಗ ಕಾಮಧೇನ